ಮೊಳಕಾಲ್ಮೂರು ತಾಲೂಕಿನ ಸಂತೆಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಬಾಂಡ್ರಾವಿ ಗ್ರಾಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕೆಎಂಇಆರ್ಎಸ್ಸಿ ಅನುದಾನದಡಿಯಲ್ಲಿ 78 ಲಕ್ಷ ವೆಚ್ಚದಲ್ಲಿ ಹೊಸ ಉಪಕೇಂದ್ರ ನಿರ್ಮಾಣದ ಭೂಮಿ ಪೂಜೆಯ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣನವರು ನೆರವೇರಿಸಿ ಮಾತನಾಡಿದರು. ಶ್ರಾವಣ ಮಾಸಕ್ಕಿಂತ ಮುಂಚಿತವಾಗಿ ಬರುವಂತಹ ಈ ಒಂದು ಶನಿವಾರ ಭಗವಂತ ಶ್ರೀ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆದು ಈ ತಿಂಗಳಿನಲ್ಲಿರುವಂತಹ ಈ ಪ್ರೇಡಿ ಸೀಟ್ಗಳಲ್ಲಿ ನಾವು ಅಂದುಕೊಂಡಿರುವಂತಹ ಸ್ವಾಸ್ಥ್ಯ ಮೂಲಕ ಯಾವುದು ಕೂಡ ಉದ್ಧಾರ ಆಗುವಂತಹ ಸಂದರ್ಭ ಆಗಿರಲಿಲ್ಲ. ಹಾಗಾಗಿ ಈಗ ಸರ್ಕಾರ ತಾನಾಗಿಯೇ ಈ ಭಾಗದಲ್ಲಿರುವಂತಹ ಗುಡ್ಡಗಾಡು ಪ್ರದೇಶದಲ್ಲಿ ಬರುವಂತಹ ಸುಮಾರು 56 ಹಳ್ಳಿಗಳಿಗೆ ಅನುಕೂಲವಾಗುವಂತಹ ಎಲ್ಲ ವಾತಾವರಣ ನಿರ್ಮಾಣ ಮಾಡುವುದು ಬಹಳಷ್ಟು ಸಂತೋಷದ ವಿಚಾರವಾಗಿದೆ. ಕರ್ನಾಟಕದಲ್ಲಿ ಬರುವಂತಹ ಬಳ್ಳಾರಿ, ಚಿತ್ರದುರ್ಗ, ತುಮಕೂರು ಈ 3 ಜಿಲ್ಲೆಗಳಿಗೆ ಮಾತ್ರ ಗಡಿಬಾಧಿತ ಜಿಲ್ಲೆಗಳೆಂದು ಸರ್ಕಾರ ಘೋಷಿಸಿದೆ. ಈ ಭಾಗದಲ್ಲಿ ತೊಂದರೆ ಆಗಿರುವಂತಹ ಮೊಳಕಾಲ್ಮೂರು ತಾಲೂಕಿನಲ್ಲಿ ಅನೇಕ ಹಳ್ಳಿಗಳು ಇದ್ದಾವೆ. ಆದರೆ ಯಾವ ಹಳ್ಳಿಗೂ ಕೂಡ ಈ ಅವಕಾಶ ಸಿಗಲಿಲ್ಲ. ಆದರೆ ಈ ಭಾಗದಲ್ಲಿರುವಂತಹ ಬಾಂಡ್ರಾವಿ, ಸಂತೆಗುಡ್ಡ, ಬಿ ಹನುಮಾಪುರ, ಕೆಳಗಿನ ಕಣಿವೆ, ಮೇಲಿನ ಕಣಿವೆ ಈ ಹಳ್ಳಿಗಳನ್ನು ಗುಡ್ಡಗಾಡು ಪ್ರದೇಶದಲ್ಲಿ ಬರುವಂತಹ ಹಳ್ಳಿಗಳೆಂದು ಗುರುತಿಸಲಾಗಿದೆ. ಬೆಡ್ರೂಮು, ಕಿಚನ್, ಡೈನಿಂಗ್, ಅದಕ್ಕೆ ಟಾಯ್ಲೆಟ್ ಇದೆ ಸರ್. ಒಂದು ಅಟ್ಯಾಚ್ ಇದೆ ಸರ್. ಒಂದು ಅಟ್ಯಾಚ್ ಟಾಯ್ಲೆಟ್, ಒಂದು ಕಾಮನ್ ಟಾಯ್ಲೆಟ್ ಇದೆ. ಲಿವಿಂಗ್ ಜಾಗ ಎಲ್ಲ ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆ ಮೂಲಕ ಆದಷ್ಟು ಬೇಗದಲ್ಲಿ ಕೆಲಸಗಳೆಲ್ಲ ಮಾಡಬೇಕು. ನಾವು ಹಾಕ್ಕೊಂಡಂಗೆ ಇದು ಸುಮಾರು 3 ವರ್ಷ 4 ವರ್ಷಕ್ಕೆ ಮಾತ್ರ ಸೀಮಿತ ಆಗುತ್ತೆ ಯೋಜನೆಗಳು. ಅದಾದಮೇಲೆ ಅದು ವಿಸ್ತರಣೆ ಆಗುತ್ತೆ. ಯೋಜನೆಗಳು ಮುಗಿಯೋಕ್ಕಿಂತ ಮುಂಚಿತವಾಗಿ ನಮಗೆ ಬರ್ತಕ್ಕಂಥ ಈ ಭಾಗ ಕೊಡ್ತಕ್ಕಂಥ ಆರ್ಥಿಕದ ಒಂದು ಸವಲತ್ತನ್ನು ನಾವು ಪಡೆಯಲೇಬೇಕಾಗುತ್ತೆ. ನಾನು ಮೊನ್ನೆ ಬಂದಂಥ ಸಂದರ್ಭದಲ್ಲಿ ಸುಮಾರು ಒಂದು 25 ಕೋಟಿಗೆ ಬೇಕಾಗಿರ್ತಕ್ಕಂಥ ರಸ್ತೆ ಅಗಲೀಕರಣ ಮಾಡಿಕೊಂಡು ಸಲೀಸಾಗಿ ಹೋಗ್ತಕ್ಕಂಥ ರಸ್ತೆಗಳಾಗಬೇಕು. ವಿದ್ಯುತ್ ಶಕ್ತಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಬೇಕು. ಶಾಲೆಗಳ ಅಭಿವೃದ್ಧಿ ಕೂಡ ಕೆಲವು ಶಾಲೆ ಬಿಟ್ಟೋಗಿರ್ತಕ್ಕಂಥ ಶಾಲೆಗಳು ಕೂಡ ಇಲ್ಲಿ ಅನುಕೂಲ ಮಾಡಿಕೊಡ್ಬೇಕು. ಆರೋಗ್ಯ ದೃಷ್ಟಿಯಿಂದ ಇಲ್ಲಿ ANM ಸೆಂಟರ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ದಿವಸದಿಂದ ಹೇಳ್ತಾ ಇದ್ದಾರೆ. ನನಗೆ ಬಂದು ಭಾಳ ದಿವಸದಿಂದ ANM ಇದ್ದರೂ ಕೂಡ ಇಲ್ಲಿ ವಾಪಸ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭ ಮಾಡಿಕೊಂಡು ಈಗ ಭಾಳಷ್ಟು ಜನ ರಾಂಪುರದಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಯೋಜನೆಗಳನ್ನು ಹಾಕೊಂಡಿದ್ರು. ಆ ಅಭ್ಯಾಸನೂ ಆಗಿತ್ತು. ಈಗ ಇಲ್ಲಿ ಕ್ವಾರ್ಟರ್ಸ್ ಕೂಡ ಚೊಕ್ಕಟವಾಗಿದ್ದರೂ ಬಹಳ ಚಿಕ್ಕದಾಗಿದ್ದರೂ ಚೊಕ್ಕಟವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡು 75 ಲಕ್ಷಕ್ಕೆ ಮೀರಿರ್ತಕ್ಕಂಥ ಹಣವನ್ನು ಇವತ್ತು ನಾವಿಟ್ಟು ಕೆಳಗಡೆ ಹಾಸ್ಪಿಟಲ್ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಕೇವಲ 3 ಜಿಲ್ಲೆಗಳು ಮಾತ್ರ. ಒಂದು ಬಳ್ಳಾರಿ, ಇನ್ನೊಂದು ಚಿತ್ರದುರ್ಗ, ಆಮೇಲೆ ತುಮಕೂರು. ಕರ್ನಾಟಕದಲ್ಲಿ ಬರ್ತಕ್ಕಂಥ ಈ 3 ಜಿಲ್ಲೆಗಳು ಮಾತ್ರ ಗಡಿಬಾಧಿತ ಜಿಲ್ಲೆಗಳಂತ ಹೇಳ್ಬಿಟ್ಟು ಸರ್ಕಾರ ಡಿಕ್ಲೇರ್ ಮಾಡಿ ಈ ಭಾಗದಲ್ಲಿ ತೊಂದರೆ ಆಗಿರ್ತಕ್ಕಂಥ ಮೊಳಕಾಲ್ಮೂರು ತಾಲೂಕಿಗೆ ಬರ್ತಕ್ಕಂಥ ಸಾಕಷ್ಟು ಹಳ್ಳಿಗಳಿದ್ದಾವೆ. ಯಾವ ಹಳ್ಳಿಗೂ ಕೂಡ ಆ ಒಂದು ಅವಕಾಶ ಸಿಗಲಿಲ್ಲ. ಈ ಭಾಗದಲ್ಲಿ ಬರ್ತಕ್ಕಂಥ ಗುಡ್ಡಗಾಡು ಪ್ರದೇಶಗಳಾಗಿರ್ತಕ್ಕಂಥ ಈ ಒಂದು ಭಾಗಕ್ಕೆ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ನಮ್ಮೆಲ್ಲರ ಪ್ರಯತ್ನದಿಂದ ಈ ಭಾಗ ಬಹಳ ಹಿಂದುಳಿದಿರ್ತಕ್ಕಂಥ ಈ ಒಂದು ಪ್ರದೇಶನ ಎಷ್ಟು ಸಾಧ್ಯನಷ್ಟು ಆರ್ಥಿಕವಾಗಿ ಸ್ವಾವಲಂಬನೆ ಜೊತೆಗೆ ಆರೋಗ್ಯಗಳ ವಿಚಾರದಲ್ಲಿ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಓಡಾಡ್ತಕ್ಕಂಥ ಶಾಲಾ ಮಕ್ಕಳಿಗಾಗಲಿ ಸಾರ್ವಜನಿಕರಿಗಾಗಲಿ ಯಾರಿಗೂ ತೊಂದರೆ ಆಗ್ತಕ್ಕಂಥ ರೀತಿಗಳಲ್ಲಿ ಕೂಡ ಇಲ್ಲಿ ಅನುಕೂಲ ಆಗಬೇಕು ಅನ್ನೋ ಒಂದು ಮಹದೃಷ್ಟಿಯಿಂದ ಗಡಿಬಾಧಿತ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳು ನಾವೆಲ್ಲ ಮಾಡ್ತಾ ಇದ್ದೀವಿ. ಈಗಾಗಲೇ ರಸ್ತೆಯನ್ನು ಮಾಡ್ಕೊಂಡು ಹೋಗ್ತಾ ಇರೋದು ಕೂಡ ಗಡಿಬಾಧಿತ ಯೋಜನೆಯಲ್ಲಿ ಬಂದಿರತಕ್ಕಂಥದ್ದು. ಮುಂದುವರೆದು ಮುಂದಿನ ವ್ಯವಸ್ಥೆಯಲ್ಲಿ ಕೂಡ ಕೆಲವು ಈ ಬ್ರಿಡ್ಜ್ಗಳು ಅಲ್ಲಿ ಇಲ್ಲೆಲ್ಲ ಕೊಲಾಪ್ಸ್ ಆಗಿರ್ತಕ್ಕಂಥ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಈ ಒಂದು ಕಾರಣದಿಂದ ಶ್ರಾವಣ ಮಾಸಕ್ಕಿಂತ ಮುಂಚಿತವಾಗಿ ಬರ್ತಕ್ಕಂಥ ಈ ಒಂದು ಶನಿವಾರದ ಭಗವಂತ ಶ್ರೀ ಆಂಜನೇಯವರ ಆಶೀರ್ವಾದ ಪಡೆದು ಈ ಹಿಂದುಳಿದಿರ್ತಕ್ಕಂಥ ಈ ಪ್ರದೇಶಗಳಲ್ಲಿ ನಾವು ಅಂದ್ಕೊಂಡಿರ್ತಕ್ಕಂಥ ವ್ಯವಸ್ಥೆಯ ಮೂಲಕ ಯಾವುದೂ ಕೂಡ ಉದ್ಧಾರ ಆಗ್ತಕ್ಕಂಥ ಸಂದರ್ಭ ಆಗಿರಲಿಲ್ಲ.
ಈಗ ಸರ್ಕಾರ ತಾನೆಯಾಗಿ ಈ ಭಾಗದಲ್ಲಿರ್ತಕ್ಕಂಥ ಗುಡ್ಗಾಡು ಪ್ರದೇಶಗಳಲ್ಲಿ ಬರ್ತಕ್ಕಂಥ ಸುಮಾರು 5-6 ಹಳ್ಳಿಗಳಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲ ವಾತಾವರಣನೂ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳಷ್ಟು ಕೂಡ ಸಂತೋಷದ ವಿಚಾರ. ಮೊನ್ನೆ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಂದಿರತಕ್ಕಂಥ ಈ ಗಣಿ ಅಪಾರ್ಜಿತ